ಕ್ಯಾಬಿನೆಟ್ನಾಗೆ ತೆಗೆದೋಗಿತೀನಿ. ತಗೋರಿ, ರೈಟ್ದವ್ರು ತಗೋರಿ, ಲೆಫ್ಟ್ದವ್ರು ತಗೋರಿ, ಬೋಯಿ ಸಮಾಜ ಎಲ್ಲ ಹೊಡೀರಿ. ನೀವು ತಗೋರಿ, ಹಿಂದುಳಿದ ವರ್ಗದವ್ರು ತಗೋರಿ. ಹಾಲು ಮತದವ್ರು ಇನ್ನೊಂದು 40% ನಿಮ್ಮ ಸಿದ್ದರಾಮಯ್ಯ ಕೊಟ್ಟಲ್ಲಿ ನಾ ಕೊಡ್ತೀನಿ ತಗೋರಿ. ಉಳ್ಕಿದ ನಮ್ಮ ಮರಾಠ, ಕ್ಷತ್ರಿಯ ಸಮಾಜ, ಲಿಂಗಾಯತರು, ಬ್ರಾಹ್ಮಣರು ಅವ್ರಿಗೂ ಸ್ವಲ್ಪ ಕೊಟ್ಟು ಬಿಡ್ತೀನಿ. ಅವ್ರಿಗೆ ಯಾಕೆ 4% ಕೊಡಬೇಕು? ಕೊಡ್ಬೇಕನ್ನ? ಈ ದೇಶದ ಅನ್ನ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಏನಾರೇ ನಾ ಬಂದರೆ ಎಲ್ಲ ಸಬ್ಸಿಡಿ ಎಲ್ಲ ರದ್ದು ಮಾಡಿಬಿಡ್ತೀನಿ. ರೇಷನ್ನು ರದ್ದೇ. ಯಾವ ಪಾಕಿಸ್ತಾನ ಜಿಂದಾಬಾದ್ ಅನ್ನಂದ್ರೆ ಅವನು ರೇಷನ್ ರದ್ದು ಮಾಡಬೇಕು ಬೇಡ? ಯಾವುದೂ ಇಲ್ಲ. ಒಂದೇ ಲಗ್ನ ಆಗಬೇಕು ಅಂದರೆ ರೇಷನ್, ಯಾರಾದರೂ ನೋ ರೇಷನ್. ನೀವು ಯಾರು ಗಪ್ಚುಪ್ ಆಗ್ತಿದ್ರೆ ಹಾಕಿದ್ರೆ ಅದಕ್ಕೇನು ಪರ್ಮಿಷನ್ ಐತಿ? ಹಿಂಗೆ ಮಾಡಲಿಲ್ಲ ಅಂದ್ರೆ ನಡೀದಿಲ್ಲ. ನಮ್ಮ ದೇಶ ಉಳಿದಿಲ್ಲ ಬಂಧುಗಳೇ, ನಾವು ಹಿಂದೂಗಳು ಉಳಿದಿಲ್ಲ. ನೋಡಿ ನಾವು ಎಷ್ಟು ದಿನ ಧಡಾಕ್ ಹೇಳ್ತಾನೆ ಜಮೀರಮ್ಮದ ವಕಪ್ ಆಸ್ತಿಕೋ ಹರ ರಂಗ ರಂಗನಿಕ ಹಾ 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 ಹಾ. ನಾಂದೆ ಯಾರಪ್ಪಂದಪ್ಪ ಇದು ವಕಪ್ ಕಾಕ ಹೇ ರೇ ಜಮೀರ ಎತ್ನಾಳ್ಸ ಬತ್ತಾನ ಜಮೀರ್ ನಾವು ನಡೆದು ಬಿಡ್ತು ಕುಸ್ತಿ ವಿಧಾನಸಭೆದಾಗ. ನೀ ನನ್ನ ಮುಂದೆ ನಡೆಸಬಾರ್ದಮ್ಮ ಅಂದೆ. ನಮ್ಮ ರಕ್ತದಾಗ ಶಿವಾಜಿ ಮಹಾರಾಜ, ವೀರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಂಬೇಡ್ಕರ್ ಅದಾರ. ನೀ ಎಲ್ಲರೇ ಹಾರಾಡ್ದಿ हमारे पास नहीं चलेगा, नहीं इतना सब आओ मेरा चैम्बर को बात करेंगे ಅಂತಂದ. ಎದಕ್ಕದು ಕೇಳಿದೆ ನಾನು. ಏನು ಮಾಡಿದ್ದ ನಮ್ಮ ಜಮೀರ್ ಅಹ್ಮದ್ ಖಾನು ಅಲ್ಪಸಂಖ್ಯಾಕ ಇಲಾಖೆ ಒಳಗೆ ಕೇಳ್ರದು ಎಷ್ಟು ಸೂಕ್ಷ್ಮ ಇದೆ. 80% ಮುಸಲ್ಮಾನರಿಗೆ ಎಲ್ಲ ಸ್ಕೀಮ್ಗಳು, 10% ಕ್ರಿಶ್ಚಿಯನ್ರಿಗೆ, 10% ಒಳಗೆ ಜೈನರು, ಸಿಖ್ರು, ಬೌದ್ಧರು, ಪಾರ್ಸಿಗಳು. ನಾ ಕೇಳಿದೆ ಬೆಳಗಾವಿ ಅಧಿವೇಶನದಾಗ, ಅಲ್ಪಸಂಖ್ಯಾಕರಂದ್ರೆ ಎಲ್ಲರೂ ಒಂದೇಪ್ಪ, ನೀ 80% ಹೆಂಗೆ ತೊಗೊಂಡು? ಜಗಳ ಹತ್ತಿಬಿಡ್ತು ಇಬ್ಬರಿಗೂ. ನಡೀತು. ಅಲ್ಲಿ ನಾನು ಚೇಂಬರ್ಗೆ ಬಂದು ಹೋದೆನಾ, ಅಲ್ಲಿ ಜೈನ ಅಂತ ಹೇಳಿದ್ರು ಅಲ್ಪಸಂಖ್ಯಾಕ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ. ನಾ ಕೇಳಿದೆ, ನಿನಗರೆ ಬುದ್ಧಿ ಬೇಕಲ್ಲಪ್ಪ ಜೈನ, ಏನು ಮಾಡೋದು ಸರ್, ಭಾಳ ಒತ್ತಡ ಇದೆ ನನ್ನ ಮೇಲೆ ಅಂತಂದ. ಅದು ಕ್ಯಾನ್ಸರ್ ರದ್ದಾಗಬೇಕಂದ ಮಾಡಿಸ್ಕೊಂಡು ಬಂದೆ. ನಾವು ಜಮೀರ್ ಅಹ್ಮದನ್ನು ಭದ್ರಕೋಟೆ ಒಳಗೆ ಹೋಗಿ ಮಾಡ್ಕೊಂಡು ಬಂದೆ. ಅವ್ರ ಚೇಂಬರ್ ತುಂಬ ಎಲ್ಲ ಅವೇ ನಿಂತಿದ್ದು. ಅವ್ರು ಹಿಂಗೆ ನೋಡ್ತಿದ್ರು, इसके माँ का गौड़ा आया रे इधर, अरे मेरे क्या उकड़ने वाला रे तुम सब लोग. ಸೀದಾ ಹೋದೆ, ಸೀದಾ ಬಂದೆ ಮನಪಂಡ. ಯಾರು ನಾನು ನೋಡೋ ಹಿಂಗೆ ಮೊದಲು ಹಿಂಗೆ ಸಟ್ ನೋಡ್ತಿದ್ರು, ನಾನು ಹಿಂಗೆ ನೋಡ್ಲಕತ್ತೆ. ಅಲ್ಲಿ ಹಿಂಗೆ ಸೈಡು ಹಿಂಗೆ ಬರೀ ಮಕ್ಕಳು ಇರುಟ್ಟೆ. ಟಿಪ್ಪು ಸುಲ್ತಾನ್ ಈ ದೇಶ ಹಾಳು ಮಾಡೋದೊಂದು ಜನ್ಮದಿನಾಚರಣೆ ಆಚರಿಸ್ತಾರೆ. ಎಲ್ಲ ಗ್ರಾಮ ಪಂಚಾಯತ್ ಒಳಗೆ ಟಿಪ್ಪು ಸುಲ್ತಾನ್ ಫೋಟೋ ಹಾಕಿದ್ರು. ಈಗ ನಮ್ಮ ಕಾರ್ಯಕ್ರಮದ ಮೊದಲೇನು ಮಾತಾಡ್ದಲ್ಲ, ಯಾವ ಸಿಂಗ್, ಉದಯ್ ಸಿಂಗ ಯಾರು, ದುರ್ಗಾ ಸಿಂಗ್. ನಮ್ಮ ಮಹಾರಾಣಾ ಪ್ರತಾಪ್ರದ್ದು ಜನ್ಮ ದಿವಸವನ್ನು ಸರ್ಕಾರ ಆಚರಣೆ ಮಾಡಬೇಕು. ಯಾರು ಬಂದ್ರೆ ಮಹಾರಾಣಾ ಪ್ರತಾಪ್ರದ್ದು ಜನ್ಮದಿನಾಚರಣೆ ಕರ್ನಾಟಕದಾಗ ಆಗ್ತದೆ? ಯಾರು ಅಧಿಕಾರಕ್ಕೆ ಬಂದ್ರೆ ನಮ್ಮ ಮಹಾರಾಣಾ ಪ್ರತಾಪ್ರದ್ದು, ಶಿವಾಜಿ ಮಹಾರಾಜರದು JCB ಬರ್ಬೇಕು ಈ ರಾಜ್ಯದಾಗ. ನಾ ಬಂದ್ರೆ ನಮ್ಮ ಪೊಲೀಸರಿಗೆ ಫುಲ್ ಪರ್ಮಿಷನ್ ವಿತ್ AK-47. ಪಾಕಿಸ್ತಾನ್ G ಅನ್ನೋದ್ರಾಗ ಡನ್. ಯಾರು ಹೆಚ್ಚು ಎನ್ಕೌಂಟ್ರ್ ಮಾಡ್ತಾರೆ ಪ್ರಮೋಷನ್, ಇಲ್ಲಕ್ಕಂದ್ರೆ ಡಿಮೋಷನ್. ಯಾರು ದೇಶ ವಿರೋಧಿ ಮಾಡಿದಾರೆ ನೋ ಕಾಂಪ್ರಮೈಸ್. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಸುಮ್ಕೊಂಡಿರ್ಬೇಕಾ? ಬೆಂಗಳೂರದು ಯಾವುದಾದ್ರು KJL DJL ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಕ್ಕೆ ಹೋಗ್ತಾರೆ ನನ್ನ ಮಕ್ಕಳು.
ಇವತ್ತು ಹೆಂಗೆ ಆಗಿಬಿಟ್ಟೈತೆ ಅಂದ್ರೆ ಅವ್ರದ್ದೇ ಸರ್ಕಾರ ಬಂದು ಏನೋ ಮಾಡ್ತಾರೆ. ವಿಧಾನಸಭೆ ಮ್ಯಾಗ ಗ್ಯಾಲರಿಯಾಗ ನೋಡಿದ್ರೆ ಬರೀ ಅವೇ ಕೂತಿರ್ತಾವೆ. ನೋಡ ಇದೇನು ಪಾಕಿಸ್ತಾನ ಅಸೆಂಬ್ಲಿಯೋ ಏನು ಕರ್ನಾಟಕ. ಮತ್ತು ಅವ್ರು ಹಿಂಗೆ ಪೊಲೀಸ್ರ ಮುಂದೆ ಹಿಂಗೆ ಅಡ್ಡಾಡ್ತಾರಲ್ಲ ವಿಧಾನಸಭೆದಾಗ. ನಾ ಅದೇ ತಿಳ್ಕೊರಿ ಆ ಕಡೆ ಹಾಯಿಸ್ಲಿಕ್ಕೆ ಕೊಡೋದಿಲ್ಲ. ಹುಬ್ಬಳ್ಳಿ ಒಳಗೆ ಪೊಲೀಸರ ಮೇಲೆ ಪೊಲೀಸ್ ಸ್ಟೇಷನ್ದಾಗ ಹೋಗಿ ದಾಂಧಲಿ ಮಾಡ್ತಾರೆ. ಒಬ್ಬ ಪೊಲೀಸ್ ಜೀಪ್ನಾಗ ನಿಂತು ಒಬ್ಬ ಮುಲ್ಲಾ ಭಾಷಣ ಮಾಡ್ತಾನೆ, ಜಲಾದವ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾನೆ. ಇದು ಏನು ಎಲ್ಲಿಗೆ ಬರ್ತತ್ತೆ? ಇವ್ರು ಒಂದು 4 ಅವತ್ತೇ ಎನ್ಕೌಂಟ್ರ್ ಮಾಡಿದ್ದು ಹೇಳಿದೆ ನಾ ಬೊಮ್ಮಾಯಿಗೆ. ಏನು ಬೊಮ್ಮಾಯಿ ಅವರ ಬರೇ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಉಗ್ರ ಕ್ರಮ ಕೈಗೊಳ್ಳೋ ಸುಡುಗಾಡಿ ಆ ಕ್ರಮನೇ ಇಲ್ಲ ಆತ. ಹಿಂಗಾಗಿ ಏನಾಗೈತಿ, ಮೊನ್ನೆ ಪೊಲೀಸರು ನಮ್ಮ KGF ಕೋಲಾರ್ನಾಗ ಹೋಗಿದ್ದೆ. ಪೊಲೀಸರಿಗೆ ಒಂದು ಅಂದಾಜಿತ್ತು, ಒಂದು ಏನು ಇವ ಯತ್ನಾಳಗೌಡ ಒಂದು ಉತ್ತರ ಕನ್ನಡದಾಗ ಹಟ್ಟೆ ಇಲ್ಲ ಹಳ್ಳಿನಾಗ ಕೇಳ್ತಾನೆ ಅಂತೇಳಿ ಒಂದು 4-5 ಕೂಡ್ಬೋದ್ರಿ ಅಂತೇಳಿ ಅವ್ರ ರಿಪೋರ್ಟ್ ಇತ್ತು. 7-8 ಸಾವಿರ ಜನ ಕೂಡಿಬಿಟ್ರಲ್ಲಿ. SP ಅಡಿಷನಲ್ SP ಎಲ್ಲರೂ ಬಂದು ನಿಂತರು. ಮತ್ತೇನು ಗದ್ಲಿಗಿದ್ಲಾಗಿತ್ತಂತೇಳಿ ಅಲ್ಲಿ ಕಾರ್ಯಕರ್ತರು ಹೇಳಿದ್ರು, 3 ಸೀಟ್ 4 ಸೀಟ್ ಹೋಗ್ತಾರೆ ಇಲ್ಲಿ ಅವ್ರ ಸಾಬ್ರು ಪೊಲೀಸರಿಗೆ ಹಂಚಿಸ್ಲಾಕತ್ತಾರ ಅಂದ್ರೆ ಅಲ್ಲಿಗೆ ಬಂದು ನಿಂತಾರ. ಪೊಲೀಸರು ಅಂಜಿಕೆ ಹೆಂಗಿರ್ಬೇಕಂದ್ರೆ ಮುಂದೆ ಬರೇ ಓಣ್ಯಾಗ ಬರ್ಲಾಕತ್ತಾರಂದ್ರೆ ದಡ 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 ಬಾಗಿಲ ಮಕ್ಕೊಂಡು ಅಂದರೆ ಭಾರತ ಉಳಿಲಿಕ್ಕೆ ಸಾಧ್ಯ ಇದೆ. ಪೊಲೀಸರಿಗೆ ನೋಡ್ರಿ ಪಾಪ, ನಾ ಮೊನ್ನೆ ನೋಡಿದೆ, ಹೋದ ಇದ್ರಾಗ 2 ವರ್ಷ ಮಾಡಿಸಿದ್ದೆ ನಾ ಏನೋ ಗುದ್ದಾಡಿ ಪರಮೇಶ್ವರ್ ಅವ್ರ ಜೋಡ ಕೂಡಿ. ಒಬ್ಬ PS ಆಗಲಿ ಒಬ್ಬ ಅಧಿಕಾರಿ ಬಂದ ಒಂದು 2 ವರ್ಷರೇ ಟ್ರಾನ್ಸ್ಫರ್ ಆಗಬಾರ್ದು. ಈಗ ಮತ್ತು 1 ವರ್ಷಗಿನ ಟ್ರಾನ್ಸ್ಫರ್ ಆಗುತ್ತೆ. ಆ PSI ಅವ್ರು ಬಂದು, ಆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಆ ಊರಿಂದ ಇತಿಹಾಸ ತಿಳ್ಕೊಬೇಕಾದ್ರೆ 6-7 ತಿಂಗಳು ಹೋಗ್ತದೆ. ಯಾರು ಲಪುಟ್ರು ಅದಾರ, ಯಾರು ಪಿಕ್ ಪಾಕೆಟ್ ಮಾಡ್ತಾರೆ, ಯಾರು ಬದ್ಮಾಸ್ ಅದ ತಿಳ್ಕೊಳಕ್ಕೆ ಅವ್ರು ಪೊಲೀಸ್ರಿಗೆ ಒಂದು ಟೈಮ್ ಬೇಕಲ್ಲ. ಅಟ್ರಾಗೆ ಮತ್ತೆ ಟ್ರಾನ್ಸ್ಫರ್ 8 ತಿಂಗಳದಾಗ. ಅಲ್ಲಿಂದ MLಗಳು ದಂಧ ಚಾಲೂನೇ. ಮತ್ತೊಬ್ಬ ತಯಾರಾಗ ನೀ ಏನೈತಿ ಹೇಳು, ಅವ 15 ಕೊಡ್ತೀನತ್ತಾನ, ನೀ 11ಕ್ಕೆ ಆಗೋದಿಲ್ಲ. ಎಲ್ಲ ರೇಟ್ ಭಾಳ ಹೆಚ್ಚಾಗವು. ಸಿಗರೇಟ್ ರೇಟ್ ಹೆಚ್ಚಾಗೈತಿ, ದಾರು ರೇಟ್ ಹೆಚ್ಚಾಗೈತಿ, ಅದೇನು IPL ಟಿಕೆಟ್ ರೇಟ್ ಹೆಚ್ಚಾಗೈತಿ. ಈ MLಗಳು ದಂಧ. ನಾ ಮೊನ್ನೆ ವಿಧಾನಸಭಾದಾಗ ಹೇಳಿದೆ, ಪೊಲೀಸ್ ಸಂಪೂರ್ಣ ವಿಫಲ ಆಗಿದೆ ಅಂತೇಳಿ ನಮ್ಮ ಅಶೋಕರು ಒಂದು ಇದು ತಂದಿದ್ರು. ಈ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ, ಕಾನೂನು ಸುವ್ಯವಸ್ಥೆ ಇಲ್ಲ, ಹಂಗಾಯ್ತು ಹಿಂಗತ್ತು ಹೊಡೆದ್ರು. ನಾ ಹೇಳಿದೆ ಅವತ್ತು, ಮಾನಪ್ಪಣ್ಣವ್ರು ಇದ್ದರು, ನೀವೇನು ಕೂತಿರಲಿಲ್ಲ 224 ಮಂದಿ, ನೀವು ರೊಕ್ಕ ತಿನ್ನೋದು ಪೊಲೀಸರ ಕಡೆ ಬಿಡ್ರಿ, ಎಲ್ಲ ತಾನೇ ಕಾನೂನು ಟೈಟ್ ಆಗ್ತದೆ. ನಿಮಗೆ ಹಳ್ಳ್ಯಾಗಿನ ಜಾತ್ರೆಗೆ ನಾಟಕಕ್ಕೆ ನಮ್ಮ ಕಡೆ ನಾಟಕಕ್ಕೆ ಹೋಗ್ತಾರೆ MLಗಳು. ಆ ನಾಟಕಕ್ಕೆ ಹೋಗು ಅಲ್ಲಿ ಹೋಗೋಣನೇ ಮತ್ತು ನಾಟಕಕ್ಕೆ ಹೋಗಿ ಒಂದು ಮ್ಯಾಗ ದೇಣಿಗೆ ಹಾಕೇಬೇಕಲ್ಲ. ನಮ್ಮ ಭಾಗದ ಶಾಸಕರಾದಂಥ ಟಿಮ್ ಅವರು ಸುಮಾರು 10,001 ರೂಪಾಯಿ ಕೊಟ್ಟಾರೆ. ಅವ್ರಿಗೆ ಆಭಾರಿ ಆಗಿದ್ದೇನೆ ಅಂತ ಒಬ್ಬ ಬಂದು ಹೇಳ್ತಿರ್ತಾನೆ ರೀ. ಅದು 10,000 ಯಾರು ಕೊಟ್ಟಿರ್ತಾರೆ ಗುರ್ತತ್ತಾನ. ಆ PSI ಲಿಮಿಟ್ನಾಗ ಬಂದಿರೋದು ಪಾಪ ಅವ 10,000 ರೂಪಾಯಿ MLN ಪರವಾಗಿ ಕೊಡಬೇಕು. ನಾ ಇವತ್ತು ಈ ಪೊಲೀಸ್ ಇದು ಏನು ಇಂಥ ಊರಿಗೆ ಹೊಂಟೀನಿ, ಮತ್ತು ಅಲ್ಲೆಲ್ಲ ಇದು ಮಾಡಬೇಕಾಗ್ತದೆ, ಎಲ್ಲ ತೊಗೊಂಡು ಬಾ ಹೇಳಿರ್ತಾರೆ. ಪಾಪ PSI ಕೊಟ್ಟ ಮ್ಯಾಗ ಅವೆಲ್ಲನೂ ಪ್ರಾಮಾಣಿಕಿರ್ಬೇಕು, ಸಾಚಾ ಇರಬೇಕು ಅಂತೇಳಿ ನೀವು MLಗಳು ಹೇಳ್ತಿರಲ್ಲ. ನೀವು ಮೊದಲು ಕಳ್ರದಿರಿ, ಇಲ್ಲಿ ಕೂತಾರೋ ಒಳಗಿನವರು. ನೀವು ಸಾಚಾ ನಾ ಪೊಲೀಸರ ಕಡೆ ರೊಕ್ಕ ತಿನ್ನೋದಿಲ್ಲಪ್ಪ, ಯಾವ ವರ್ಗಾವಣೆಗೆ ತಿನ್ನೋದಿಲ್ಲ. ನಾ ಹಾಗೆ ನಾ ಬಿಜಾಪುರನಾಗ ಯಾರ್ದು ಬೇಕಾದ್ರೆ DC SP ಎಲ್ಲ ನನ್ನ ಕೈಗೆ ನನಗೆ ಅಂಜಿ ಎಲ್ಲರೂ ನಾ ಹೇಳಿದವ್ರನ್ನೇ DC SP ಹಾಕ್ತಿದ್ರು. ಮಲಪ್ಪಣ್ಣ ಬೊಮ್ಮಾಯಿಯವ್ರು ಪಾಪ ಒಳ್ಳೆ ಮನುಷ್ಯರು. ಹೋಲ್ಬಿಡಪ್ಪ, ಅವ ಯತ್ನಾಳ್ ತೆಲಿಕೆ ತಿರ್ಕದಾನ, ಅವ ಹೇಳಿದ SP ಹಾಕು, ಅವ್ರು ಹೇಳಿದ DC ಹಾಕುತ್ತಾಳೆ. ನಾ ಎಂದೂ SP ಅವ್ರಿಗೆ PSI ಅವ್ರಿಗೆ ಎಂದೂ ಫೋನ್ ಮಾಡಿ ಅದನ್ನು ಬಿಡ್ರಿ, ಗಾಂಜಾ ಬಿಡ್ರಿ, ನಕಲಿ ನೋಟ್ ಮಾಡೋರು ಬಿಡ್ರಿ ಅಂತ ಒಂದು ದಿವಸನೂ ನಾ ಎಂದೂ ಮಾತಾಡ್ತಿದ್ದೆ. ಒಬ್ಬ ದಲಿತ IPS ಅಧಿಕಾರಿ ಇದ್ರು, ಅವ್ರು ಹೇಳಿದ್ರು ಹೋಗೋ ಮುಂದೆ ಟ್ರಾನ್ಸ್ಫರ್ ಆಗಿ, ಸರ್ ನನ್ನ ಸರ್ವೀಸ್ನಾಗ ನಿಮ್ಮಂಥ MLA ನಾನು ನೋಡಲಿಲ್ಲ ಅಂದ್ರೆ ಕಾನೂನು ವ್ಯವಸ್ಥೆ ಉಳಿತದೆ. ಅಂದ್ರೆ ಪೊಲೀಸರನ್ನ ನಾವು ಎಷ್ಟು ಇವತ್ತು ನೋಡ್ರಿ, ಈ ದೇಶದ ಸೈನಿಕ ಕಾಶ್ಮೀರಕ್ಕೆ ಹೋಗಿದ್ದೆ ಮೊನ್ನೆ, ಒಂದು ಹೋಟೆಲ್ದಾಗ ಊಟ ಮಾಡಕತ್ತಿದ್ದೆ. ಅಲ್ಲಿ ಒಂದು 7-8 ಮಂದಿ ಸೈನಿಕರು ಕೂತಿದ್ರು. ಅವ್ರು ನಾನು ನೋಡಿ ಬಂದರು, ನಮ್ಮ ಭಾಗದವರೇ, ಎಲ್ಲ ಈ ಕಡೆ ಭಾಗದವರೇ ಸೈನಿಕರು ಭಾಳ ಅದಾರೆ ಇಂಡಿಯನ್ ಆರ್ಮಿ ಒಳಗೆ. ಅವ್ರು ಸರ್ ನಾವೆಲ್ಲ ಇಂಡಿಯನ್ ಆರ್ಮಿ, ನಾವು ಪೂಂಚ್ಕದೀವಿ, ನಾವು ಶ್ರೀನಗರಕ್ಕದೀವಿ ಎಲ್ಲ ಹೇಳಕತ್ತಿದ್ರು. ಕೇಳಿದೆ ಅವ್ರಿಗೆ ಸೈನಿಕರಿಗೆ, ಏನು ರೀ ಏನು ಅನ್ನಿಸ್ತದೆ ಸರ್, ಇವತ್ತು ಆ ಸೊಳ್ಳೆ ಮಕ್ಕಳು ಪಾಕಿಸ್ತಾನದವ್ರು ಬಂದು ಶಟಿ ಹೇಳಕತ್ತೀವಿ ನರೇಂದ್ರ ಮೋದಿ ಅದಾರ ಅಂಥೇಳಿ.
ಮೊದಲು ನಮ್ಮ ಸೈನಿಕರ ಪರಿಸ್ಥಿತಿ ಏನಿತ್ತು, ಕೈಯಾಗಿ AK-47 ಆದರೂ ಹೊಡಿಲಿಕ್ಕೆ ಅಧಿಕಾರ ಇರಲಿಲ್ಲ. ಈಗ ಒಬ್ಬನೇ ಕೊಯ್ಕ್ ಅಂದ್ರೆ ಡಮ್ ಮತ್ತು ಹಾಕ್ತೀವಿ ಸೀದಾ ಜನ್ನತ. ಅಲ್ಲಿ ಮುಸ್ಲಿಂ ಮಕ್ಕಳಿಗೆ ವೃತ್ತಿಪರ ತರಬೇತಿ ಶಿಬಿರ. ಇನ್ನೊಂದು ನೋಡ್ರಿ ಎಷ್ಟು ದುರ್ದೈವತ್ತಂದ್ರೆ, ಜಮೀರ್ ಅಹ್ಮದ್ ಖಾನು ಅಲ್ಪಸಂಖ್ಯಾತ ಇಲಾಖೆಯಿಂದ 1,000 ಮುಸ್ಲಿಂ ಯುವಕರಿಗೆ PSI ಟ್ರೈನಿಂಗ್ ತರಬೇತಿ. ನೀವು ವಿಚಾರ ಮಾಡಿರಿ, 1,000 PSIಗಳನ್ನು ತಯಾರು ಮಾಡಿದ್ರೆ ಒಂದೊಂದು ಪೊಲೀಸ್ ಸ್ಟೇಷನ್ದಾಗ ಅವ್ರು ಬಂದು ಕೂತ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ? ಹಾಂ, KPSC ಅಂತೂ ರೊಕ್ಕದ ಮ್ಯಾಗ ಆಗ್ತದೆ ನೌಕರಿ. ಈಗ ಏನು PSI ಹಗರಣ ಆಯ್ತಲ್ಲ ಈಗ ರಾಜ್ಯದಾಗ, ನಾಳೆ ಅವ್ರೇನು ಕ್ವಶನ್ ಪೇಪರ್ ಔಟ್ ಮಾಡ್ತಾರೆ, 1000 ಮಂದಿ PSI ಸೆಲೆಕ್ಷನ್ ಆಗ್ತದೆ. ಪೊಲೀಸ್ ಠಾಣೆ ತುಂಬ ಎಲ್ಲ ಗಡ್ಡ ಅವೇ ಕಾಣಿಸ್ತಾರೆ ನಿಮ್ಗೆ ಓದ್ಕೊಳ್ಳಿ. ಬೆಂಗಳೂರು ಹಜ್ ಶಾಲೆಗೆ ಹೊಸ ಭವನ, ಹಜ್ ಭವನಕ್ಕೆ ಹೊಸ ಕಟ್ಟಡ. ನಿಮ್ಮ ರೊಕ್ಕದಲ್ಲೇ ಹೋಗ್ರಿ ಬಾ ಮಕ್ಕಳೇ, ನಮ್ಮ ರೊಕ್ಕದಲ್ಲಿ ಯಾಕೆ ಹಿಂದೂಗಳ ರೊಕ್ಕದಲ್ಲೇ ಯಾಕೆ ಹೋಗ್ತೀರಿ ನೀವು? ಓ ಹರಾಮ್ ಹೇ, हम क्या काफिर है, हमारा पैसा तुम लेके हज को गए तो वो हराम हो जाएगा, अल्लाह तुमको बच नहीं पाएगा, प्यार नहीं होगा. ನೋಡ್ರಿ, ಈ ರೀತಿ ನಡೆದದ. ನೀವು ಒಬ್ಬರಿಗೆ ಕೇಳ್ತೀರ, ಅವನು ಪ್ರಶ್ನೆ ಮಾಡಬೇಕಲ್ಲ. ಇಷ್ಟೆಲ್ಲ ನೀವು ಸ್ಕೀಮ್ ಕೊಟ್ರಿ, ಇವತ್ತು ಹಿಂದುಳಿದವ್ರಿಗೆ ಏನು ಕೊಟ್ರಪ್ಪ, ದಲಿತರಿಗೆ ಏನು ಕೊಟ್ರಪ್ಪ, ಅವ್ರಿಗೇನು PSI ಸೆಲೆಕ್ಷನ್ ಸಲುವಾಗಿ ಟ್ರೈನಿಂಗ್ ಕೊಟ್ಟರೆ, ಅವ್ರಿಗೇನು ನಿರುದ್ಯೋಗ ದಲಿತ ಮಕ್ಕಳಿಗೆ ಇವತ್ತು 3 ಲಕ್ಷ ರೂಪಾಯಿ ಕೊಟ್ಟರೆ, CBSE ಸ್ಕೂಲ್ ಮಾಡ್ತಾರೆ 100, ಅವ್ರು ಅಷ್ಟೇ ಮಂದಿ ಕಲಿಬೇಕತ್ತೆ. ಯಾವುದೇ ಒಂದು ಹಾಸ್ಟೆಲ್ ಮಾಡಿದ್ರೆ ಎಲ್ಲ ಮಕ್ಕಳು ಒಂದೇ ಹಾಸ್ಟೆಲ್ನಾಗ ಇರುವಂಥದ್ದು ನೀವು ಸಮಾನತೆ ತಂದ್ರೆ ಅವ್ರನ್ನ ಸಪ್ರೇಟ್ ಇಟ್ಟು ಅವ್ರ ಓಟು ನೋಡಿರಿ. ದಾವಣಗೆರೆಗೆ ಹೆಂಗೆ ಆಟ ಆಡಿದ್ರು ಅವ್ರು. 60-70 ಸಾವಿರ ಅದಾರ ಅಂದ್ರೆ ಹಮ್ಕೋ ಚಾಹಿಯೇ ಹಮಾರ ಹೇ. ಬಿಜಾಪುರನಾಗ ಹಾಗೆ ನಾನು ಮತಕ್ಷೇತ್ರದಾಗ 126 ಅದಾರ ಅವ್ರು. ನಾವು 160 ಬಿಜಾಪುರದಾಗ 286 ಅಟ್ಟಿದ್ರೂ ನಾ ಆರಿಸಿ ಬರ್ತೀನಿ. ನಮ್ಮಲ್ಲಿ ಎಲ್ಲ ಹಿಂದೂ ಒಂದೇ, ನೀವೆಲ್ಲ ಒಂದಾಗಿಬಿಡ್ರಿ. ನೀವು ಸಮಸ್ತ ಹಿಂದೂಗಳು ಒಂದಾಗ್ರಿ. ಕ್ಷತ್ರಿಯರು, ದಲಿತರು, ಹಿಂದುಳಿದವರು ಅವ್ರು ಓಟೇ ಬೇಕಾಗಿಲ್ಲ. ನಮ್ಮ ಓಟ್ ಮ್ಯಾಗೇ ನಾವು ಗಟ್ಟಿಯಾಗಿ ಆರಿಸ್ಬಾರ್ದು. ನಾನು ಆರಿಸಿ ಬರ್ತಿಲ್ಲ, ನಾನೇ ಉದಾಹರಣೆ ಇದ್ದೀನಿ. ನಾವು ಅವ್ರು ಓಟೇ ಬಿಡೋದಿಲ್ಲಪ್ಪ. ನಾ ಹೇಳ್ತೀನಿ, ನನ್ನ ಬಳಿ ಎದಕ್ಕೆ ಬರ್ತಿರುತ್ತೆ ಹೇಳ್ತೀನಿ. ಓಟೇ ಹಾಕಿಲ್ಲಾರ್ದನ ಸುಮ್ಮನೆ ಕೆಲಸ ಇಲ್ಲ ನೋಡೋಣ. ನಮ್ಮ ಮಂದಿಗೆ ಬಿಟ್ಟು ಸಾಬ್ आओ साहब बैठो साहब, ओ बसनगौड़ बहुत अच्छा है, ಇಲೆಕ್ಷನ್ದಾಗ ಲುಚ್ಚ है. 5 ವರ್ಷ ಕೆಲಸ ತೊಗೊಂಡು ಮುಂದೆ ಚಂಡ ತೋರಿಸ್ತಾರೆ, ಬರ್ಸೆ ಕೊಡೋದಿಲ್ಲ ಮಾನಪಣ. ನಿಮ್ಮ ಮನ್ಯಾಗೂ ಹಾಗೆ ಮಾಡಿರಿ. ಯಾಕಂದರೆ ಬಂಧುಗಳೇ, ನಾವು ಒಂದಾಗಲಿಕ್ಕಂದ್ರೆ ಅವತ್ತು ಶಿವಾಜಿ ಮಹಾರಾಜರ ಹೋರಾಟ ಇವತ್ತು ಯಾಕೆ ಆದಷ್ಟು ನೋಡ್ರಿ. ಇವತ್ತು ಇಡೀ ದೇಶದಾಗ ಶಿವಾಜಿ ಮಹಾರಾಜರು ಮೊದಲು ಮಹಾರಾಷ್ಟ್ರದಾಗ ಅಷ್ಟೇ ಇತ್ತು. ಇವತ್ತು ಆಂಧ್ರದಾಗ ಶಿವಾಜಿ ಮಹಾರಾಜರ ಜಯಂತಿ ನಡೀತದೆ, ತಮಿಳ್ನಾಡಿನಲ್ಲಿ ನಡೀತದೆ, ಜಮ್ಮು ಕಾಶ್ಮೀರದಲ್ಲಿ ನಡೀತದೆ, ಉತ್ತರ ಪ್ರದೇಶದಲ್ಲಿ ನಡೀತದೆ, ಪಶ್ಚಿಮ ಬಂಗಾಳದಲ್ಲಿ ನಡೀತದೆ. ಶಿವಾಜಿ ಮಹಾರಾಜರು ಮೊದಲು ಮರಾಠ ಅನ್ನುವಂಥದ್ದಿತ್ತು, ಇವತ್ತು ಮರಾಠ ಅನ್ನುವಂಥದ್ದಿಲ್ಲ. ಸಮಸ್ತ ಹಿಂದೂಗಳು ಇವತ್ತು ಶಿವಾಜಿ ಮಹಾರಾಜನ ಪೂಜೆ ಮಾಡ್ತಾ ಇದ್ದಾರೆ. ನಾವು ನಮ್ಮ ದೇಶದ ಸಲುವಾಗಿ ಹೋರಾಟ ಮಾಡಿದಂಥ ಅನೇಕ ಪುಣ್ಯಾತ್ಮರು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾವು ಹೆಂಗೆ ಒಂದು ಶಿವಾಜಿ ಮಹಾರಾಜರನ್ನ ಇವತ್ತು ಹೆಂಗೆ ನಾವು ಅವ್ರನ್ನ ಪೂಜೆ ಮಾಡ್ತೀವಿ, ಇವತ್ತು ಅಂಬೇಡ್ಕರ್ ಅವ್ರನ್ನೂ ಪೂಜೆ ಮಾಡಬೇಕು ನಾವು. ಆ ಪುಣ್ಯಾತ್ಮ ಸತ್ಯವನ್ನೇ ಹೇಳಿದ್ರು. ಅಂಬೇಡ್ಕರ್ ಅವರಿಗೆ ಶಿಕ್ಷಣವನ್ನು ವಿದೇಶಕ್ಕೆ ಹೋಗಲಿಕ್ಕೆ ಹಣ ಕೊಟ್ಟು ಅವ್ರನ್ನ ಇಂಗ್ಲೆಂಡಿಗೆ ಕಳಿಸಿದಂಥ ಮನೆತನ ಯಾವುದಪ್ಪ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ವಂಶದವರೇ ಅಂಬೇಡ್ಕರ್ ಅವ್ರನ್ನ ಶಿಕ್ಷಣ. ಶಾಹು ಮಹಾರಾಜರು ಇರ್ತಿದ್ರು, ಕೋಲ್ಹಾಪುರದ ಶಾಹು ಮಹಾರಾಜರು. ಅವಾಗ ಅಂಬೇಡ್ಕರ್ ಅವರಿಗೆ ಎಲ್ಲ ರೀತಿ ಸಹಾಯ ಮಾಡಿದವ್ರು ಯಾರಪ್ಪ ಅಂದರೆ ಬಡೋದಾದ ಗಾಯಕ್ವಾಡ ಮಲ್ತನ, ಕೋಲ್ಹಾಪುರದ
ಶಾಹು ಮಹಾರಾಜರು ಇವತ್ತು ಅಂಬೇಡ್ಕರ್ ಅವ್ರನ್ನ ಶಿಕ್ಷಣ ಕೊಟ್ಟು ಅವ್ರನ್ನ ದೊಡ್ಡ ಒಬ್ಬ ನಾಯಕ. ಬಹುಶಃ ನಮ್ಮ ದೇಶದಲ್ಲಿ ಮೊದಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಹಾಸ್ಟೆಲ್ ಮಾಡಿದಂಥ 2 ಮಹಾರಾಜರು, ಒಂದು ಕೋಲ್ಹಾಪುರ ಮಹಾರಾಜರು, ಒಂದು ಮೈಸೂರು ಮಹಾರಾಜರು. ಇವೆರಡು ಮೈಸೂರು ಮಹಾರಾಜರು ಅವಾಗ ಮೀಸಲಾತಿ ಕೊಟ್ಟವರು ಮೈಸೂರು ಮಹಾರಾಜರು. ಅಂಬೇಡ್ಕರ್ ಅವರು ಹೇಳ್ತಾರೆ, ನಮ್ಮ ದೇಶ ಏನಾದರೂ ಶಾಂತಿ ಸುರಕ್ಷಿತ ಇರಬೇಕಾದ್ರೆ ಇಲ್ಲಿ ನೆಮ್ಮದಿಯಿಂದ ಹಿಂದೂಗಳು ಜೀವನ ಮಾಡಬೇಕಾದ್ರೆ ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್ ಅಂತೇಳಿ ಒಂದು ಪುಸ್ತಕ ಬರೆದಾರೆ ಅಂಬೇಡ್ಕರ್. ಇದನ್ನು ಯಾಕೆ ಒತ್ತಿ ಹೇಳ್ತೀನಿ ಅಂದರೆ, ಅಂಬೇಡ್ಕರ್ ಎಷ್ಟು ಕ್ಲಿಯರ್ ಇದ್ರಂದರೆ, ಅವ್ರು ಹೇಳ್ತಾರೆ ಗಾಂಧಿಗೆ ಮಿಸ್ಟರ್ ಗಾಂಧಿ, ಅವ್ರು ಮಿಸ್ಟರ್ ಗಾಂಧಿನೇ ಎತ್ತಿದ್ರು. ಅವ್ರೇನು ಮಹಾತ್ಮ ರಾಷ್ಟ್ರಪಿತ ಸುಡುಗಾಡಿ ಏನೋ ಎತ್ತಿದಿಲ್ಲ. ಅವ್ರು ಸೀದಾ ಅಂಬೇಡ್ಕರ್ ಅವ್ರು, ಮಿಸ್ಟರ್ ಗಾಂಧಿ, ನಿನಗೇನರೇ 2 ರಾಷ್ಟ್ರ ಮಾಡಿ ನೀನು ನೆಹರು ನಮ್ಮ ಪ್ರಧಾನಮಂತ್ರಿ ಮಾಡೋದು ಏನಾರೇ ನಿಂದು ತಲೆಯಾಗಿತ್ತಂದರೆ ಅದಕ್ಕೆ ನಂದು ವಿರೋಧ ಇದೆ. ಯಾಕಂಡೆ ಇಡು, ನೋಡೋಣ ಅವ್ರು ಯಾರು ಏನು ಮಾಡ್ತಾರೆ ನೋಡೋಣ ತಿಳಿದು. ಒಂದು ವೇಳೆ ನೀನು 2 ದ್ವಿರಾಷ್ಟ್ರ ಮಾಡುವಂಥ ಚಿಂತನೆ ನೀ ಏನಾದರೂ ಮಾಡಿದರೆ ಭಾರತದಲ್ಲಿರುವಂಥ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು. ಇದು ಯಾರು ಹೇಳಿದ್ದು? ವಾಜಪೇಯಿ ಅವರಲ್ಲ, ಅದ್ವಾನಿ ಅವರಲ್ಲ, ನರೇಂದ್ರ ಮೋದಿಯವರಲ್ಲ. ಯಾರು ಹೇಳಿದ್ದು? ಬಾಬಾ ಸಾಹೇಬರು ಹೇಳಿದರು. ಅಲ್ಲಿ ಪಾಕಿಸ್ತಾನದಲ್ಲಿರುವಂಥ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು. ಅದು ಆದಮೇಲೆ 2 ರಾಷ್ಟ್ರ ಮಾಡ್ರಿ ಅಂತ ಹೇಳಿದವರು ಒಬ್ಬರೇ ಒಬ್ಬ ರಾಷ್ಟ್ರದ ಪುರುಷ ಯಾರಪ್ಪ ಅಂದರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮುಂದವ್ರು ಹೇಳ್ತಾರೆ, ಇವ್ರು ಎಂದೂ ಶಾಂತಿಯಿಂದ ಇರೋದಿಲ್ಲ, ಇವರು ದಾಂಧಲಿ ಮಾಡ್ಕೋತಿರೋರು, ಇವ್ರಿಗೆ ಎಂದೂ ದೇಶ ನಿಷ್ಠೆ ಇಲ್ಲ, ರಾಷ್ಟ್ರಭಕ್ತಿ ಇಲ್ಲ. ಯಾರು? ಅಂಬೇಡ್ಕರ್ ಹೇಳ್ತಾರೆ. ಇಸ್ಲಾಮದಲ್ಲಿ ಸಹೋದರತ್ವ ಭಾವನೆ ಇಲ್ಲ, ಅವ್ರು ಎಂದೂ ನಮ್ಮ ರಾಷ್ಟ್ರ ಅನ್ನೋದಿಲ್ಲ, ಅವರು ತಮ್ಮ ಧರ್ಮವನ್ನೇ ಶ್ರೇಷ್ಠ ಅತ್ತಾರ ಅಂತೇಳಿ ಅಂಬೇಡ್ಕರ್ ಅವಾಗ ಹೇಳಿದ್ರು ಬಂಧುಗಳೇ. ಇವತ್ತು ಅಂಬೇಡ್ಕರ್ ಅವ್ರು ಹೇಳಿದ್ದು ಸತ್ಯ ಆಗ್ಲಕತ್ತೈತಿ ಇಲ್ಲ? ನಾವು ಯಾವುದಾರು ಅವ್ರ ಕಾರ್ಯಕ್ರಮದಾಗ ಕಲ್ಲು ಹೋಗಿತ್ತೀವನ್ರಿ ಹಿಂದೂಗಳು. ಮೊನ್ನೆ ಅವ್ರು ದೊಡ್ಡ ಪವಿತ್ರ ಹಬ್ಬ ಆಯ್ತಲ್ಲ, ಎಲ್ಲರೂ ಹಿಂದೂಸ್ತಾನದಾಗ ಎಲ್ಲರೂ ಕಲ್ಲು ಬಿದ್ದವನ್ರಿ, ಎಲ್ಲರೂ ದಾಂಧಲಿ ಆಗೈತೆ, ಒಬ್ಬರು ಮಾತಾಡಲಾಗಿರಲ್ಲ. ಯಾಕೆ ಕಪ್ ಕೂತೀರಿ? ಅಂಜಿರಿ ಏನು? ಆದರೆ ರಾಮನವಮಿ ಬಂದಾಗ ಈ ಮಕ್ಕಳು ಕಲ್ಲು ಯಾಕೆ ಹೋಗಿತಾರಪ್ಪ? ಗಣಪತಿ ಬಂದಾಗ ಇವರು ಪೆಟ್ರೋಲ್ ಬಾಂಬ್ ಹಾಕಿ ಕಲ್ಲು ಯಾಕೆ ಹೋಗಿತಾರಪ್ಪ? ತಿಂಡಿ, ಅದಕ್ಕೆ ಒಂದೇ ಔಷಧ JCB. ತಿಂಡಿ ಮುರಿಯಬೇಕು. ಇದು ಯೋಗಿ ಆದಿತ್ಯನಾಥ್ ಅದಾರ, ಉತ್ತರ ಪ್ರದೇಶ ಶಾಂತದ. ಹಿಮೇಂದ್ರ ಬಿಸ್ವಾಸ್ ಯಾರವರು? ನಮ್ಮ ಅಸ್ಸಾಂ ಮುಖ್ಯಮಂತ್ರಿ. ಶಾಂತ ಐತಿಲ್ಲ. ಮಹಾರಾಷ್ಟ್ರದಾಗ ಮೊನ್ನೆ 4% ಮುಸ್ಲಿಂ ಮೀಸಲಾತಿ ಕೊಟ್ಟಿದ್ದು ತೆಗೆದು ಹೋಗಿದ್ರು. ಒಬ್ಬರಿಗೆ ಕೋಯಂಕ್ ಅಂದ ಮಗ. ಇಲ್ಲಿ 4% ಕೊಟ್ಟಾರ. ಇವತ್ತು ಹಿಂದುಳಿದ ದಲಿತರು ನಮಗೆ ಮೀಸಲಾತಿ ಸ್ವಲ್ಪ ಹೆಚ್ಚು ಮಾಡಿ ಅಂದ್ರೆ ಮಾಡ್ಲಿಕ್ಕೆ ತಯಾರಿಲ್ಲ. ನಾ ಮೊನ್ನೆ ವಿಧಾನಸಭೆದಾಗ ಸಿದ್ದರಾಮಯ್ಯನವ್ರಿಗೆ ನಮಗೆ ಜಗಳ ಆಯ್ತು. ಹೇಳಿ ನಂದ ಇಸ್ಲಾಮಕ್ಕೆ ಮೀಸಲಾತಿ ಕೊಡ್ಲಿಕ್ಕೆ ಯಾವ ಸಂವಿಧಾನದ ಬರ್ದಾರೆ ಹೇಳ್ರಿ ಸಿದ್ದರಾಮಯ್ಯ ಸಾಹೇಬ್ರಂದ. ಹಾಂ ಏನಾಯ್ತು ನಾಳೆ ಆರ್ಟಿಕಲ್ 70 ತೆಗೆದು ಓದಂದನ. ಆರ್ಟಿಕಲ್ 16 ಇಲ್ಲೇ ಇತ್ತಲ್ಲ. ಆರ್ಟಿಕಲ್ 70 ಇಲ್ಲೇ ಇತ್ತಲ್ಲ. ಎಲ್ಲಿ ಸುಮ್ಮನೆ ಗೊಳ್ಳು ಹೇಳಕತ್ತೀರಿ ಸಿದ್ದರಾಮಯ್ಯಂದ? ಅದ್ರಾಗ ಇನ್ನೊಬ್ಬ ಗ್ರೇಟ್ ಸಂವಿಧಾನ ಎಕ್ಸ್ಪರ್ಟ್ ಒಬ್ಬರು ಅದಾರ ವಿಧಾನಸಭೆ ಒಳಗೆ, ನಿಮ್ಮ ಜಿಲ್ಲಾದವ್ರು, ಗ್ರೇಟ್ ಬಸವರಾಜ್ ರಾಯರೆಡ್ಡಿ. ನಿಮ್ಮವ್ರೇನು ಇದೇ ಜಿಲ್ಲೆ ಎಲ್ಲಿ? ಕೊಪ್ಪಳ. ಹಾಂ, ಕೊಪ್ಪಳ. ಇಲ್ಲ ಆಜುಬಾಜು ಮೊದಲು ಒಂದೇ ಜಿಲ್ಲೆ ಅಲ್ಲ. ನಮ್ಮದು ಬಿಜಾಪುರ ಬಾಗಲಕೋಟಿದ್ದಾಗ ನೀವು ಎಲ್ಲ ಒಂದೇ, ನಾವು ನೀವು ಒಂದೇ. ಅವರು ಬುಕ್ಕ ತೆಗೆದ ಸಂವಿಧಾನ ಬುಕ್ಕ ಹುಡುಕದ ಸಿಗಲಿಲ್ಲ. ನಾ ಹೇಳಿದೆ, ಆ ಸಿದ್ದರಾಮಯ್ಯನವ್ರು ಯಾಕೆ ಮೋಸ ಮಾಡಾಕತ್ತೀರಿ ನಮ್ಮ ಹಿಂದುಳಿದವ್ರು ದಲಿತರಿಗೆ? ಇಸ್ಲಾಂ ಧರ್ಮ ಆಧಾರಿತವಾದಂಥ ಮೀಸಲಾತಿ ಕೊಡಲಿಕ್ಕೆ ಈ ದೇಶನಾಗ ಅವಕಾಶ ಇಲ್ಲ. ಇವತ್ತು ಪಾಪ ದಲಿತರು ಒಂದು 0.5% 1% ಹೆಚ್ಚು ಬಿಡ್ತಾರೆ. ನಮ್ಮವ್ರು ಅದಾರವರು. ನಮಗಿಂತ ಪವಿತ್ರ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಜರು ಅದಾರ. 1% 2% ಕೊಟ್ಟರೆ ನಮಗೇನು ಬ್ಯಾನ್ ಇಲ್ಲ.
ಯಾರು ಕಳ್ಳ ನನ್ನ ಮಕ್ಕಳು ಈ ದೇಶದ ಅನ್ನ ತಿಂದು ನೀರು ಕುಡಿದು ಗಾಳಿ ತಗೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಆರಾಮ್ಕೋರ್ಗೆ ನೀನು ಮೀಸಲಾತಿ ಕೊಡ್ತಿ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಕೊಟ್ಟಂಥ ಜನ ಇವತ್ತು ನೋಡ್ರಿ ಅವ್ರವ್ರೊಳಗೆ ಜಗಳ ಹಚ್ಚಿಬಿಟ್ಟಾರೆ. ಲೆಫ್ಟ್ ರೈಟ್ ಅದರ್ಸ್ ಅದು ಇದು ಪಾಪ ಸುಮ್ಮನೆ ಜಗಳ ಆಡ್ಕೊತ ಇವ್ರ್ಕೊತಾರೆ. ನಾಳೆ ನಾ ಏನಾರು 28ಕ್ಕೆ ಬಂದೆ ಅಂದ್ರೆ ಆ 4% ಮೊದಲೇ ಹಚ್ಚಿಬಿಡ್ತೀವಿ. ಮೊದಲ ಸೈನಿಕರ ರುಂಡ ಕತ್ತರಿಸ್ತಿದ್ರು, ಪೊಲೀಸರು ರುಂಡ ಕತ್ತರಿಸಿ ಚೀಲ್ನಾಗ ಹಾಕಿ ನಮ್ಮ ಇಂಡಿಯನ್ ಆರ್ಮಿ ಕೊಟ್ಟು ಕಳಿಸುವಂಥ ಕಾಲ ಇತ್ತು ಬಂಧುಗಳೇ. ಇವತ್ತು ಬದಲಾವಣೆ ಈ ದೇಶದಲ್ಲಿ ಆಗ್ತಾಯಿದೆ. ಕರ್ನಾಟಕದಲ್ಲಿ ಹಿಂದೂಗಳು ಜಾಗೃತರಾಗ್ತಾ ಇದ್ದಾರೆ. ಕ್ಷತ್ರಿಯ ಸಮಾಜ ಒಂದಾಗಿ ನೋಡ್ರಿ ಇವತ್ತು ವೇದಿಕೆ ಮೇಲೆ ಎಲ್ಲ ಸಮಾಜದ ಮುಖಂಡರು ಕೊಡ್ಸಾರೆ. ಅದಕ್ಕೆ ನಾವು ಹೃದಯಪೂರ್ವಕವಾಗಿ ಅವ್ರಿಗೆ ಈ ಸಂಘಟನೆ ಮಾಡಿದ್ರೆ ನಾನು ಧನ್ಯವಾದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ನಾವೆಲ್ಲ ಒಂದಾಗಬೇಕು, ಇನ್ನು ಜಾತಿ ಬಿಡಬೇಕು. ಜಾತಿ ಬಿಡಲಿಲ್ಲಕಂದ್ರೆ ದೇಶ ಉಳಿದಿಲ್ಲ. ಜಾತಿ ನೋಡಿ MLA MP ಓಟ್ ಹಾಕಬೇಡ್ರಿ. ನೀವು MP ಜಾತಿ ನೋಡಲಾರ್ದೆ ಓಟ್ ಹಾಕಿದ್ದಕ್ಕೆ ನರೇಂದ್ರ ಮೋದಿ ದೇಶನಾಗ ಆಚೆ ಬರ್ಲಿಕ್ಕೆ ಸಾಧ್ಯ ಆಯಿತು. ಇವತ್ತು ನರೇಂದ್ರ ಮೋದಿಯವ್ರು ಮಾಡಿದ್ರಿಂದ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಯಿತು. ಕಾಶ್ಮೀರದ 370 ತೆಗೆದು ಹಾಕಿದ್ರು. ಇವತ್ತು ಮಿಲ್ಟ್ರಿಗೆ ಫುಲ್ ಪರ್ಮಿಷನ್ ಕೊಟ್ಟರು. ಇವತ್ತೆಲ್ಲರೂ ನೋಡಿರಲಿಲ್ಲ, ಅದು ಯಾವ್ದು ಮೊನ್ನೆ ಬಂದಿಲ್ಲ ಸಿನಿಮಾ, ಅದು ದುರಂದರ್. ನೋಡ್ರಿ ಎಲ್ಲರೂ ನಮ್ಮ ಪೊಲೀಸರು, ನಮ್ಮ ಇಂಟೆಲಿಜೆನ್ಸ್ ಎಷ್ಟು ಸ್ಟ್ರಾಂಗ್ ಐತೆ. ನಮ್ಮ ಪೊಲೀಸರ ಬಳಿ ತಾಕತ್ತೈತಿ, ನಮ್ಮ ಸೈನ್ಯಗಳಲ್ಲಿ ಭಾರಿ ತಾಕತ್ತೈತಿ. ಆದರೆ ಅದನ್ನು ಸರಿಯಾಗಿ ಒಬ್ಬ ನಾಯಕ ಬೇಕಾಗಿತ್ತು. ಇವತ್ತು ನರೇಂದ್ರ ಮೋದಿಯವರು ಅಜಿತ್ ದೋಬಾಲ್ ಬಗ್ಗೆ ಇತಿಹಾಸ ಬರ್ಲಾಕತ್ತದ ಬಂಧುಗಳೇ. ನೀವು ವಿಚಾರ ಮಾಡಿರಿ. ಇವತ್ತು ನಮ್ಮ ದೇಶ ಪೊಲೀಸರು ಅಂದರೆ ಯಾರು? ನಮ್ಮವರೇ. ಮಿಲ್ಟ್ರಿ ಅಂದರೆ ಯಾರು? ನಮ್ಮವರೇ. ಅವರು ಅದರತ್ ಹೇಳೇ ನಾವು ನೋಡ್ರಿ. ಒಬ್ಬ ಹೈದರಾಬಾದ್ನಾಗ ಏನು ಹೇಳ್ತಿದ್ದ, 15 मिनट पुलिस का हटाओ, तुम 100 करोड़ है ना, ಖತಮ್ ಕರೆಂಗೆ ಅಂತಿದ್ದ. ನಾ ಹೇಳಿದವನಿಗೆ, ಮಗನೇ 15 ದಿವಸ ಆದ್ರೂ ಏನೂ ಹರ್ಕೋದಾಗೋದಿಲ್ಲ, ನಮ್ಮ ಹಿಂದೂಗಳದು ಗೊತ್ತಾಳೆ. ಇದಕ್ಕೆ ಉತ್ತರ ಕೊಡಬೇಕಿಲ್ಲ, ಜವಾಬ್ ಕೊಡ್ಬೇಕಂತ ಸುಮ್ಕೊಂಡಿರ್ಬೇಕು. ಇವತ್ತು ಮಾನ್ಯ ಹೈದರಾಬಾದದ ಸದಸ್ಯರು ಹಿಂಗೆ ಹೇಳಿದ್ದು ಖಂಡನೀಯ. ಹಿಂಗಂದ್ರೆ ಯಾರಿಗೆ ಕೇಳ್ತಾರೆ? ಅಳಬುರ್ಕನಾಗ ಭಾಷಣ ಮಾಡಿದ್ರು. एक बार बोलो भारत माता की, छत्रपति शिवाजी महाराज की, महाराणा प्रताप की, राजमाता अहिल्याबाई होळकर की, डॉक्टर बाबा साहब अंबेडकर ಅವರಿಗೆ ಜೈ ಶ್ರೀರಾಮ್.